ಸೊ ಫೈನಲ್ ಎಕ್ಸಾಮಲ್ಲಿ ನಮಗೆ ಪಾರ್ಟ್ ಸಿ ಅಲ್ಲಿ 2 ಕ್ವಶನ್ಗಳನ್ನು ಅಟೆಂಡ್ ಮಾಡಬೇಕು. ಸೊ ಅದರಲ್ಲಿ 2 ಕ್ವಶನ್ ಇಲ್ಲಿಂದನೇ ನೀವು ಅಟೆಂಡ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ನೀವು ಕೇಳ್ತಿರೋ ಚಾಪ್ಟರ್ನ ತೊಗೊಂಬಂದಿನಿ, ಡಿ ಅಂಡ್ ಎ ಬ್ಲಾಕ್ ಎಲಿಮೆಂಟ್ಸ್. ಸೊ ಎಲ್ಲರೂ ನೀವು ಹೇಳಿದ್ರಿ ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ. ಸೊ ಚಾಲೆಂಜ್ ಅಕ್ಸೆಪ್ಟೆಡ್. ಸೊ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಡಿ ಅಂಡ್ ಎ ಬ್ಲಾಕ್ ಎಲಿಮೆಂಟ್ಸ್ದು ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಸೊ ಯಾವ್ಯಾವುದು ಅಂತ 1 by 1 ಸೊ ಇಲ್ಲಿದೆ. ಸೊ ಫಸ್ಟ್ ಇರೋದು ಪ್ರಿಪರೇಷನ್ ಆಫ್ ಅಥವಾ ಮ್ಯಾನುಫ್ಯಾಕ್ಚರ್ ಅಥವಾ ಯಾವುದು ಮ್ಯಾನುಫ್ಯಾಕ್ಚರ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಂತ ನಾವು ಕರಿತೀವಿ. ಸೊ ಅದ್ರ ನಮಗೆ ಕರೆಕ್ಟ್ ಡೀಟೇಲ್ಡ್ ಆಗಿ ಗೊತ್ತಿರಬೇಕು. ಸೊ 3 ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟ್. ಸೊ ಅದೇ ರೀತಿ ನಾವು ನೋಡೋದಾದ್ರೂ ಎಕ್ಸ್ಪ್ಲೇನ್ ದ ಪ್ರಿಪರೇಷನ್ ಆರ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ MnO2. ಸೊ ಫ್ರಮ್ MnO2 ಓರಿಂದ ನಾವೇನು ಮಾಡಬೇಕಂದ್ರೆ ಪರ್ಮ್ಯಾಂಗನೇಟ್ನ ಪ್ರಿಪೇರ್ ಮಾಡಬೇಕು. ಸೊ ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವೆರಡು ಇದು ಪ್ರಿಪ್ರೇಷನಲ್ಲಿ ನಾವು ಇದರ ಸೈಡ್ ರಿಯಾಕ್ಷನ್ಗಳಿರ್ತವೆ. ಆಸಿಡ್ ರಿಯಾಕ್ಷನ್ ಏನಾಗುತ್ತೆ, ಬೇಸಲ್ಲಿ ಏನಾಗುತ್ತೆ, ನೆಕ್ಸ್ಟ್ ನ್ಯೂಟ್ರಲ್ ಮೀಡಿಯಮಲ್ಲಿ ಏನಾಗುತ್ತೆ ಅನ್ನೋದನ್ನ ವೆರಿ ಇಂಪಾರ್ಟೆಂಟ್ ನೋಡಿ ಇಟ್ಕೊಂಡ್ರೆ ಅದು ಫಿಲ್ ಇನ್ ದ ಬ್ಲಾಂಕ್ಸ್ ಟೈಪ್ ಕ್ವಶನ್ಗಳಲ್ಲಿ ಬರುತ್ತೆ. ನೆಕ್ಸ್ಟ್ ನಾವು ನೋಡೋದಾದ್ರೆ ಲ್ಯಾಂಥನಾಯ್ಡ್ಸ್ ಅಂದ್ರೆ ಏನು, ಅದ್ರ ಕಾನ್ಸಿಕ್ವೆನ್ಸಸ್ ಏನು, ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ಸ್ ಅಲ್ಲಿ ಮತ್ತೆ ಆಕ್ಟಿನಾಯ್ಡ್ ಕಾಂಟ್ರಾಕ್ಷನ್ ಅಂದ್ರೆ ಏನು, ಇವುಗಳ ಎರಡರ ಮಧ್ಯೆ ಡಿಫರೆನ್ಸ್ಗಳನ್ನು ಕೇಳಬಹುದು. ನೆಕ್ಸ್ಟ್ ಇರೋದು ಲಾಸ್ಟ್ ಇರೋದು ಡಿಫರೆನ್ಸ್ ಬಿಟ್ವೀನ್ ಲ್ಯಾಂಥನಾಯ್ಡ್ಸ್ ಅಂಡ್ ಆಕ್ಟಿನಾಯ್ಡ್ಸ್. ಸೊ ಇವಂತೂ ಪಕ್ಕಾ ಫಿಕ್ಸ್ಡ್ ಬರುವಂತ ಕ್ವಶನ್ಸ್ಗಳು, ಫಿಕ್ಸ್ಡ್ ಕ್ವಶನ್ಸ್ಗಳು. ಓಕೆ, ಸೊ ನೆಕ್ಸ್ಟ್ ಇರೋದು ಇವಾಗ ಇಲ್ಲಿದೆ ಕ್ಯಾಲ್ಕುಲೇಟ್ ದ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್. ಸೊ ಮ್ಯಾಗ್ನೆಟಿಕ್ ಮೂಮೆಂಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾಗ್ನೆಟಿಕ್ ಮೂಮೆಂಟ್ ಆಗಿರ್ಬೋದು, ಕಲರ್ಡ್ ಆಗಿರ್ಬೋದು. ಸೊ ಯಾಕೆ ಏನು ಅಂತ ಕೇಳ್ತಾರೆ. ಸೊ ಅನ್ಪೇರ್ಡ್ ಎಲೆಕ್ಟ್ರಾನ್ಗಳಿಂದ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಸೊ ಈ ಫಾರ್ಮುಲಾನ ಅಪ್ಲೈ ಮಾಡಬೇಕು ನೀವು, √n × n+1 ಅದು ನೋಡಿಟ್ಕೊಂಡಿರಿ. ನೆಕ್ಸ್ಟ್ ಕೆಲವೊಂದ್ಸಲ ಈ ಸ್ಟ್ರಕ್ಚರ್ಸ್ಗಳನ್ನು ಕೇಳ್ತಾರೆ. ಸೊ ಅದನ್ನ ಒಂದು ಸ್ವಲ್ಪ ನೋಡಿಟ್ಕೊಂಡಿರಿ. ಸೊ ಅಷ್ಟೊಂದು ಇದಿಲ್ಲ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಸೊ ವಾಟ್ ಆರ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್, ಆಮೇಲೆ ಅದೇ ರೀತಿ ನಾವು ಕ್ಯಾಟಲಿಟಿಕ್ ಪ್ರಾಪರ್ಟೀಸ್ಗಳಾಗಿರ್ಬೋದು ಅದನ್ನೇ ಕೇಳ್ತಾರೆ. ನೆಕ್ಸ್ಟ್ ವಾಟ್ ಟೈಪ್ ಆಫ್ ಲ್ಯಾಂಥನಾಯ್ಡ್ ಕಾಂಪೌಂಡ್ಸ್ ಆರ್ ಎಂಪ್ಲಾಯ್ಡ್ ಆಸ್ ಅ ಕ್ಯಾಟಲಿಸ್ಟ್ ಇನ್ ಪೆಟ್ರೋಲಿಯಂ ಕ್ರ್ಯಾಕಿಂಗ್ ಅಂತ ಕೇಳ್ತಾರೆ. ಕಲರ್ಡ್ ಯಾಕೆ ಆಗಿರ್ತವೆ ಟ್ರಾನ್ಸಿಷನ್ ಎಲಿಮೆಂಟ್ಸ್ಗಳು ಅಂತ ಕೇಳ್ತಾರೆ. ನೆಕ್ಸ್ಟ್ ಕೆಟಲಿಸ್ಟ್ ಆಗಿ ಡಿ ಅಂಡ್ ಎ ಬ್ಲಾಕ್ ಎಲಿಮೆಂಟ್ಸ್ನ ಯಾಕೆ ಯೂಸ್ ಮಾಡ್ತೀವಿ ಅಂತ ಕೇಳ್ತಾರೆ. ನೆಕ್ಸ್ಟ್ ಇನ್ ಅಕ್ವಸ್ ಸೊಲ್ಯೂಷನ್ ನಮಗೆ ಕಾಪರ್ ಪ್ಲಸ್ ಸ್ಟೇಬಲ್ ಅನ್ಸ್ಟೇಬಲ್ ಆಗಿರುತ್ತೆ, ಯಾಕೆ ಅನ್ನೋದನ್ನ ಕೇಳ್ತಾರೆ. ನೆಕ್ಸ್ಟ್ ವೈ 3D ಸೀರೀಸ್ ಶೋಸ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಕೇಳ್ತಾರೆ. ಸೊ ಆಕ್ಟಿನೈಡ್ಸ್ ಶೋ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಅದರಲ್ಲೂ ಕೇಳ್ತಾರೆ. ಸೊ ಇವು ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಸೊ ಇವು ಕ್ವಶನ್ಸ್ಗಳನ್ನ ಕೇಳ್ತಾರೆ, ಯಾಕಂದ್ರೆ ಇವು ರೀಸನ್ ಬೇಸ್ಡ್ ಕ್ವಶನ್ಸ್ಗಳನ್ನ ಕೇಳುವಂಥದ್ದು. ಸೊ ನೆಕ್ಸ್ಟ್ ಇರೋದು ವೈ CO8 ಇಸ್ ನಾಟ್ ಸ್ಟೇಬಲ್ ಅಂತ ಕೇಳ್ತಾರೆ. ನೆಕ್ಸ್ಟ್ ವೈ ಕಾಪರ್ ಹ್ಯಾಸ್ ಪಾಸಿಟಿವ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ 0.34 ವೋಲ್ಟ್ ಅಂತಲೂ ಕೇಳ್ತಾರೆ. ಸೊ ಇವಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಿಮ್ಮ ಎಕ್ಸಾಮ್ಗೋಸ್ಕರ. ಸೊ ನೀವು ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ ಮಾಡಿದ್ದೀನಿ, ಚಾಲೆಂಜ್ ಫಿನಿಶ್ಡ್ ಆಗಿದೆ. ಇವಾಗ ನೆಕ್ಸ್ಟ್ ಚಾಪ್ಟರ್ಗೆ ನಿಮಗೆ ಯಾವ್ಯಾವ್ದು ಇದಾವೆ ಚಾಪ್ಟರ್ಸ್ಗಳು ನಿಮ್ಮ ಎಕ್ಸಾಮ್ಗೆ ಅಂತಾನೆ ಹೇಳ್ರಿ. ಸೊ ಈ ಇದೇನು ಪ್ರಿಪ್ರೇಷನ್ ಇದೆಲ್ಲ, ಸೊ ಇದು ಖಾಲಿ ನಿಮ್ಮ ಟೆಸ್ಟ್ಗಳಿಗಷ್ಟೇ ಅಲ್ಲ. ಸೊ ನಿಮ್ಮ ಫೈನಲ್ ಎಕ್ಸಾಮ್ ತನಕನೂ ನಿಮಗೆ ಈ ಕ್ವಶನ್ಸ್ಗಳು ಬಂದೇ ಬರ್ತವೆ, ಫೈನಲ್ ಎಕ್ಸಾಮ್ ತನಕನೂ ಬಂದೇ ಬರ್ತವೆ. ಸೊ ಅದೇ ರೀತಿ ನಿಮಗೆ ಯಾವುದಾದ್ರು ಬೇರೆ ಯಾವ್ದಾದ್ರು ಕ್ವಶನ್, ಬೇರೆ ಯಾವ್ದಾದ್ರು ಚಾಪ್ಟರ್ ಬೇಕಂದ್ರೆ, ಸೊ ಬೇರೆ ಯಾವ್ದಾದ್ರು ಚಾಪ್ಟರ್ಸ್ಗಳು ನಿಮ್ಗೆ ಇದಾವೆ ಎಕ್ಸಾಮ್ ಅನ್ನೋದಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿರಿ. ಮತ್ತು ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ ಹಾಕಿ ಈ ಚಾಪ್ಟರ್ ಮುಗಿದ್ಮೇಲೆ ಸೊ ನೆಕ್ಸ್ಟ್ ಚಾಪ್ಟರ್ಗೆ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ಆಲ್ ದ ಬೆಸ್ಟ್.